ಹೊಲೆ ಕಂಡ್ರೆ ಅಷ್ಟೊಂದು ಭಯನ ಅರುಣ್ ಕುಮಾರ್ಗೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 1 ವರ್ಷಗಳಿಂದ ಸತತವಾಗಿ ಹೊಲೆರನ್ನ ನಿಂದನೆ ಮಾಡೋದು, ಅವರ ವಿರುದ್ಧವಾಗಿ ಮಾತನಾಡೋದು. ಹೊಲೆರ್ ಹಂಗ್ ಮಾಡಿದ್ರು, ಹೊಲೆರ್ ಹಿಂಗ್ ಮಾಡಿದ್ರು, ಹೊಲೆ ಸಚಿವರು ಹಿಂಗಂದ್ರು, ನಮ್ಮನ್ನ ಟಾರ್ಗೆಟ್ ಮಾಡಿದ್ರು ಅಂತ ಹೇಳುವಂತಹ ಮಾದಿಗ ಸಮಾಜದ ಚಿಂತಕ ಮತ್ತು ವಕೀಲರಾಗಿರುವಂತಹ ಅರುಣ್ ಕುಮಾರ್ಗೆ ಯಾಕೆಷ್ಟೊಂದು ಹೊಲೆರ್ ಕಂಡ್ರೆ ಭಯ ಅಂತಕ್ಕಂಥದನ್ನ ವಿಚಾರ ಮಾಡಬೇಕಾಗಿದೆ. ಹೊಲೆರ್ ಹಂಗಂದ್ರು, ಹೊಲೆರ್ ಹಿಂಗಂದ್ರು, ಮಹದೇವಪ್ಪ ಹಿಂಗಂದ, ಪರಮೇಶ್ವರ್ ಹಿಂಗಂದ, ಖರ್ಗೆ ಹಿಂಗಂದ, ಹಂಗಂದ ಅಂತ ಹೇಳಿಕೊಂಡು ಇವತ್ತು ಕಾಂಗ್ರೆಸ್ ಅನ್ನ ಬೈಯೋದರಲ್ಲಿ ಬಹಳಷ್ಟು ಇವರು ನಿಸ್ಸಿಮರು. ಒಂದು ಕಡೆ ಇಲ್ಲಿ ಬಿಜೆಪಿಯ ಒಳಸೂತ್ರದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾದಿಗ ಸಮಾಜದವರು ಈ ರೀತಿಯಾಗಿ ಮೀಸಲಾತಿ ಪಡ್ಕೊಂಡಿದ್ದೀರಿ, ತೊಂದರೆ ಇಲ್ಲ. ಆದ್ರೆ ಯಾಕೆ ಮತ್ತೆ ನೀವು ದಲಿತರನ್ನು ಬೈಯೋದು? ಯಾವ ಕಾರಣಕ್ಕಾಗಿ ಬೈಯೋದು? ಯಾಕೆ ಇವರನ್ನು ಕಂಡ್ರೆ ಆಗೋದಿಲ್ಲ ಇವರಿಗೆ ಅಂತಕ್ಕಂಥದನ್ನ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಅರುಣ್ ಕುಮಾರ್ ಅವರು ಹೇಳಿದ ಮಾತೇನಪ್ಪ ಅಂದ್ರೆ, ಹೊಲೆರ್ ಕಂಡ್ರೆ ಆಗೋದಿಲ್ಲ, ಅವ್ರ ಕುತಂತ್ರಿಗಳು, ಹೊಲೆರ್ ಹೀಗ್ ಮಾಡಿದ್ರು, ಹೊಲೆರ್ ಹಾಗೆ ಮಾಡಿದ್ರು. ಪ್ರತಿ ಒಂದು ವಿಚಾರ ತಗೊಳ್ರಿ. ಆ ಹೋರಾಟ ಏನು ಬಂತಲ್ಲ, ಒಳ ಮೀಸಲಾತಿ, ಅವಾಗಿನಿಂದ ಇಲ್ಲಿವರೆಗೂ ಕೂಡ ಹೊಲೆರನ್ನೇ ಇವರನ್ನು ನಿಂದಿಸೋದು, ಹೊಲೆರನ್ನೇ ಇವ್ರು ಬೈಯೋದು, ಹೊಲೆರ ಸಚಿವರನ್ನೇ ಇವ್ರು ಟಾರ್ಗೆಟು, ಹೀಗೆಲ್ಲ ಮಾಡ್ಕೊಡುವಂತ ಅರುಣ್ ಕುಮಾರ್ ಏನಾದ ಭಯ ಇದೆ ಗೊತ್ತಾಗ್ತಾ ಇಲ್ಲ. ಬನ್ನಿ, ಅವರು ಮತ್ತೆ ಇವತ್ತು ಕೂಡ ಮಾತಾಡಿದ್ದಾರೆ. ಹೊಲೆರ್ ಹಿಂಗಂತೆ, ಹೊಲೆರ್ಗಳು ಡಾಟಾ ಇಲ್ಲಂತೆ, ಅಂಕೆ ಸಂಖ್ಯೆ ಇಲ್ಲಂತೆ, ಏನೇನೋ ಹೇಳ್ತಾವ್ರೆ. ಬನ್ನಿ, ಇವತ್ತು ನಿಮಗೆ ನಾವು ತೋರಿಸ್ತೀವಿ. ನಮ್ಮ ಅರುಣ್ ಕುಮಾರ್ ಮಾದಿಗ ಸಮಾಜದ ಚಿಂತಕರು ಹೇಳುವಂತ ಮಾತು ನೇರವಾಗಿ ತೋರಿಸ್ತೀವಿ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ. ಬನ್ನಿ ನೋಡ್ಕೊಳ್ಳೋಣ. ಪತ್ರಿಕಾ ಮಿತ್ರರಿಗೆ ನಾನು ಯಾವಾಗಲೂ ಚಿರುಣೆಯಾಗಿರ್ತೀನಿ. ಸತ್ಯವಾದ ವಿಚಾರನ ಬಹಳ ಗಟ್ಟಿಯಾಗಿ, ಸ್ಪಷ್ಟವಾಗಿ, ನೇರವಾಗಿ ಜನರಿಗೆ ಮುಟ್ಟುವಂತೆ ಮಾಡುತ್ತೆ. ಇವತ್ತು ನಿಮ್ಮ ಮುಂದೆ 2 ವಿಚಾರಗಳನ್ನ ಪ್ರಸ್ತಾವನೆ ಮಾಡಕ್ಕೆ ನಾವು ಬಂದಿದ್ದೀವಿ. ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಸಮೀಕ್ಷೆ ಶುರುವಾಗಕ್ಕಿಂತ ಮೊದಲೇ ಹೇಳಿದ್ವಿ, ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯೊಳಗೆ ಮಾದಿಗ ಸಮಾಜನೇ ಜನಸಂಖ್ಯೆಯಲ್ಲಿ ನಂಬರ್ 1 ಅನ್ನಂತದ್ದು ಹೇಳಿದ್ವಿ. ಆದ್ರೆ ಸಾಕಷ್ಟು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಪರ್ಟಿಕ್ಯುಲರ್ಲಿ ನಮ್ಮ ಒಲೆ ಸಮಾಜದವರು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಲೆ ಸಮಾಜದವರು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಲೆ ಸಮಾಜದವರು ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಡಾಟಾಗಳನ್ನ ಆಧರಿಸಿ ಅವರು ಕೂಡ ಪ್ರಸ್ತಾವನೆಗಳನ್ನ ಮಾಡಬಹುದು. 40 ಲಕ್ಷ ಇದೀವಿ, 50 ಲಕ್ಷ ಇದೀವಿ ಅಂತ. ಆದ್ರೆ ಯಾವುದೇ ದಾಖಲೆನ ಮಾಧ್ಯಮದ ಮುಂದೆ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅವರು ಅದನ್ನ ತಲುಪಿಸಲಿಕ್ಕೆ ಯಶಸ್ಸು ಆಗಲಿಲ್ಲ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಹೊರಗಡೆ ಬಂದ ತಕ್ಷಣನೇ ಮಾದಿಗ ಸಮಾಜದ್ದು ಸುಮಾರು 6,60,583 ಜನಸಂಖ್ಯೆ ಒಲೆ ಸಮಾಜಕ್ಕಿಂತ ಜಾಸ್ತಿ. 6,60,583 ಜನಸಂಖ್ಯೆ ಒಲೆ ಸಮಾಜಕ್ಕಿಂತ ಜಾಸ್ತಿ. 6,60,583 ಜನಸಂಖ್ಯೆ ಒಲೆ ಸಮಾಜಕ್ಕಿಂತ ಜಾಸ್ತಿ. ಈ 6,60,583 ಜನರು ಒಲೆ ಸಮಾಜಕ್ಕಿಂತ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಸಾಕಷ್ಟು ವಿರೋಧ ಆಗ ವ್ಯಕ್ತಪಡಿಸಕ್ ಸ್ಟಾರ್ಟ್ ಮಾಡಿ. ಇದು ವಿರೋಧ ಮಾಡಿದ್ರೆ ಬರೀ ಒಲೆ ಸಮಾಜದವರಲ್ಲಿ ಬೆರಿಯನ್ ಮತ್ತು ಮೊಗೇರ, ಇದು ಒಲೆ ಸಮಾಜದ್ದು, ಅದರಲ್ಲಿ ಬೆರಿಯನ್ನು ಮಾದಿಗ ಸಮಾಜಕ್ಕೆ ಸೇರಿಸಿಬಿಟ್ಟಿದ್ದಾರೆ ಅಂತ ಒಂದು ವಾದ ನೋಡಿ. ನಾವು ಯಾವಾಗಲೂ ನಾವು ವಕೀಲರಾಗಿ ನಾವು ದಾಖಲೆ ಆಧಾರ ಇಟ್ಕೊಂಡು ಯಾವುದು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ಬರೋಲ್ಲ.
ಯಾವ್ದಾದ್ರು ತಮ್ಮ ಡೌಟ್ ಇದ್ರು ಸಹ ನಮಗೆ ಫೋನ್ ಮಾಡಿ ನಾವು ಕ್ಲಾರಿಫಿಕೇಶನ್ ಮಾಡಕ್ಕೆ ರೆಡಿ ಇದ್ದೀವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾ ಇರುವಂತಹ ಸಮಯ. ಮೊದಲ ತರ ಒಂದು ಮಾಹಿತಿನ ನೀವು ಪಡೀಲಿಕ್ಕೆ ಏನು ಸಮಸ್ಯೆ ಆಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಮ್ಗೆಲ್ಲ ಗೊತ್ತಿದೆ. ಇಂಟರ್ನೆಟ್ ನಲ್ಲಿ ಯಾವ್ಯಾವ ದಾಖಲೆಗಳು ಅವೈಲಬಲ್ ಇದೆ, ಸರ್ಕಾರದಾಗ್ಲಿ ಪ್ರೈವೇಟ್ದಾಗ್ಲಿ ಬುಕ್ಸ್ಗಳದಾಗ್ಲಿ ಸಂವಿಧಾನದ್ದಾಗ್ಲಿ ಯಾವ್ದಾದ್ರು ಇರಲಿ, ನೀವು ಇಂಟರ್ನೆಟ್ ನಲ್ಲಿ ಇವತ್ತಿನ ದಿನ ಒಂದು ಪ್ರಶ್ನೆ ಕೇಳಿದ್ರೆ ಅದನ್ನೆಲ್ಲ ಸರ್ಚ್ ಮಾಡ್ಕೊಂಡು ಮಾಹಿತಿ ಕೊಡ್ತೀವಿ. ದಟ್ ಇಸ್ ದ ಬ್ಯೂಟಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಇವತ್ತು ಸಹ ಪೆರಿಯನ್ಗೆ ಆ ಎರಡು ಜಾತಿಯ ಮೂಲ ಕಸಬು ಯಾವುದು ಅಂತ ಕೇಳಿ, ಈ ಪ್ರಶ್ನೆ ಕೇಳಿ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರುತ್ತೆ. ಪೆರಿಯ came into existence from the word peri, P-R-I. ಪೆರಿ ಅಂದ್ರೆ ಡ್ರಮ್ ಅಂತ, ಡೋಲು ಅಂತ. ಪೆರಿ ಅಂದ್ರೆ ಡ್ರಮ್, ಡೋಲು ಅಂತ. ನೀವು ಡೋಲನ್ನ ನೀವು ತಗೊಂಡ್ರೆ ಅವರ ಸಾಂಪ್ರದಾಯಿಕ ಕಸುಬು ಚರ್ಮತೆ ಆಗಿದೆ. ಟಮಟೆ, ಡೋಲು, ನಗಾರಿ ಚರ್ಮಕ್ಕೆ ಸಂಬಂಧಪಟ್ಟಂತದಲ್ಲ ವೃತ್ತಿ. ನಿಮ್ಗೆ ಗೊತ್ತಿದೆ, ಅದು ಮಾದಿಗ ಸಮಾಜದ ವೃತ್ತಿ. ತಲೆತಲೆಗಳಿಂದ ಇವತ್ತಿಂದ ಅಲ್ಲ, ಆದರೂ ಸಹ ಒಂದು ದೊಡ್ಡ ಮಟ್ಟದ ವ್ಯವಸ್ಥಿತ ಪಿತೂರಿ ಮಾಡಿ. ಯಾಕೆಂತಂದ್ರೆ ಏನು ದಲಿತ ಸಿಎಂ ಆಗ್ಲಿಕ್ಕೆ ಟವಲ್ ಅಂತ ಕೂತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು, ಪರಮೇಶ್ವರ್ ಆಗ್ಬೋದು, ಎಚ್ ಸಿ ಮಾದೇವಪ್ಪನವರು. ಜನಸಂಖ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುಂದೆ ಹೋಗ್ಬಿಟ್ಟಿದೆಯಲ್ಲ ಅನ್ನೋದಕ್ಕೆ ಈ ಪೆರಿ ಅನ್ನೋದನ್ನ ಅದು ವಲಯ ಸಮಾಜದ ಗುಂಪಿಗೆ ಸೇರಿಸ್ಕೋಬೇಕು ಅಂತ ಹೇಳಿ ಅದನ್ನ ಸೇರಿಸ್ಕೊಳ್ಳೋದು ಯಶಸ್ಸು ಕೂಡ ಇರ್ಲಿ. ಅದೊಂದ್ ಕಡೆ ಕತೆ. ಇದಾದ್ಮೇಲೆ ಒಂದು ಮಾರಕ ಅಸ್ತ್ರ ಹೊಡಿತಾರಲ್ಲ ಹಂಗೆ AKADEA ಸುಮಾರು ಅದು ಕೂಡ 4,64,954 ಜನ ಅವರ ಮೂಲ ಜಾತಿ ಹೇಳ್ಕೊಳ್ಳದೆ AKADEA ನಲ್ಲಿ ಉಳ್ಕೊಂಡು ಅಷ್ಟು ಜನಸಂಖ್ಯೆನ ಅರ್ಧ ಭಾಗ ಮಾಡಿ, ಅರ್ಧ ಜನಸಂಖ್ಯೆಯನ್ನ ಮಾದಿಗರು ಗುಂಪಾಕಿದ್ರು, ಅರ್ಧ ಜನಸಂಖ್ಯೆನ ವಲಯರು. ಇದಾದ್ರೂ ಸಹ ಮಾದಿಗರು ಸುಮಾರು 1,40,000 ಚಿಲ್ಲರೆ ವಲಯದಿಂದ ಜನಸಂಖ್ಯೆ 6,60,000 ಅಂತ ನಾನು ಏನ್ ಹೇಳಿದೆ. ಅಲ್ಲಿಂದ ಎಲ್ಲ ತಂತ್ರ ಕುತಂತ್ರ ಎಲ್ಲ ಮಾಡಿ ಮಾದಿಗರ ಸಂಖ್ಯೆನ 1,40,000 ಚಿಲ್ಲರೆ ನಿಲ್ಲಿಸುತ್ತೆ. ಎರಡನೇದು ಬಹಳ ಮುಖ್ಯ ಏನಂತ ಅಂದ್ರೆ, ಈ ಏನು AKADEA ನಲ್ಲಿ ಅರ್ಥ ಮಾಡಿದ್ರಲ್ಲ, ಅಲ್ಲಿ ವಲಯರು ಇದ್ದಾರೆ, ಮಾದಿಗರು ಇದ್ದಾರೆ. AKAD ಪ್ರಾಂತದಲ್ಲಿ ನನ್ನನ್ನು ಒಳಗೊಂಡು ನಂದು ಮಾದಿಗ ಸಮಾಜ ಕೂಡ ನನ್ನ ಸರ್ಟಿಫಿಕೇಟ್ AK. ಸೊ ಮಾದಿಗರು ಇದ್ದಾರೆ, ವಲಯರು ಇದ್ದಾರೆ. ವಲಯರಿಗೆ ನೀವು ತಿರ್ಗಾ ಮಾದಿಗ ಗುಂಪಿನಲ್ಲೂ ತಗೋಬಹುದು ಅನ್ನೋಂತ ಒಂದು ಆದೇಶ ಹೊರಡಿಸ್ತದಲ್ಲ 25/8/2025 ರಾಜ್ಯ ಸರ್ಕಾರ ಮಾದಿಗ ಸಮಾಜಕ್ಕೆ ಮರಣ ಶಾಸನ ಅಲ್ವಾ, 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡಿದ್ದು ಏನಕ್ಕೆ ನಮ್ಗೆ ಪರಿಸ್ಥಿತಿ ಜಾತಿ ಒಳಗಡೆ ಒಳಗಿಸಲಾಗಿ ಕೊಡಿದೆ. ಒಳಗೆ ಕೊಟ್ಬಿಟ್ಟು AKADನ ಮಾದಿಗ ಗುಂಪಲ್ಲಿ ತಗೋಬಹುದು ಅಂತ ಮಾಡಿದ್ರೆ ಮತ್ತೆ ವಲಯರು ಮಾದಿಗ ಗುಂಪು ತಗೊಳ ಮಾಡಿ ಮಾದಿಗರು ವಲಯ ಗುಂಪು ತಗೊಳ್ಳಂತ ಅಧಿಕಾರ ಇದೆ. ಆದರೆ ನಿಮ್ಮ ಪ್ರಾಂತದ ದೊಡ್ಡ ಮಟ್ಟದ ಒಬ್ಬ ರಾಜಕಾರಣಿ ಕೂಡ ಅವ್ರು ಹೇಳಿದ್ದಾರೆ, ನಾವು ಮಾದಿಗರದ್ದು ಯಾವುದೇ ಇಟ್ಕೊಂಡಿಲ್ಲ, ಅಧಿಕಾರ ಆಗ್ಲಿ, ಕೆಲಸಗಳಾಗ್ಲಿ, ಇನ್ನೊಂದಾಗ್ಲಿ, ಸೌಕರ್ಯಗಳಾಗ್ಲಿ, ರಾಜಕಾರಣದಿಂದಲೂ ಕೂಡ ನಮ್ಮ ವಲಯ ಸಮಾಜಕ್ಕೆ ಮೀಸಲಾಗಿತ್ತು. ಎಲ್ಲ ಚೆನ್ನಾಗಿ ಓದಿದ್ರು, ಎಲ್ಲ ಚೆನ್ನಾಗಿ ಸರ್ಕಾರ ಸವಲತ್ತುಗಳು, ಇನ್ನಿತರ ಸವಲತ್ತುಗಳನ್ನ ಬಳಸ್ಕೊಂಡ್ರು, ಎಲ್ಲ ಮೇಲ್ ಬಂದು ಮಾದಿಗರಿಗಿಂತ ದೊಡ್ಡ ಮಟ್ಟದ ಸವಲತ್ತು ಮತ್ತೆ ವಿದ್ಯಾವಂತ ಆದ್ರು. ಅದು ನಮ್ದೇನು ತಪ್ಪಿದೆ ಅಂತ ಹೇಳಿ ತಪ್ಪಿಲ್ಲ, ಅವಾಗ ನಮ್ಮ ವಿರೋಧ ಇಲ್ಲ. ಅದೇ ವಿಚಾರ ನೀವು
ಎಲ್ಲಾ ಸವಲತ್ತು ತಗೊಂಡು ಎಲ್ಲಾ ವಿದ್ಯಾವಂತರನ್ನ ಮಾಲಿಕ ಗುಂಪಿನಲ್ಲೂ ತಗೋಬಹುದು ಅಂತ ಈಗ ಕಾನೂನು ಮಾಡಿದಿರಲ್ಲ, ಮಾಲಿಕರಿಗೆ ಅವರ ಸಿಗುತ್ತಾ? ಇದು ನಮ್ಮ ಪ್ರಶ್ನೆ. ಏಕೆ ಏನಿ ಏನಲ್ಲಿ ಏನಿತ್ತು ಈ ನಾಗಮೋಹನ್ ದಾಸ್ ರಚನೆ ಆದದ್ದನ್ನೇ ಏಕೆ ಏನಿ ಏನಲ್ಲಿ ಮಾದಿಗ ಸಮಾಜ, ವಲಯ ಸಮಾಜ ಎರಡೂ ಸೇರ್ಕೊಂಡ್ಬಿಟ್ಟಿದೆ. ಒಳ ಮೀಸಲಾತಿ ಜಾರಿ ಆಗ್ಬೇಕಂದ್ರೆ ಅದನ್ನ ಬೇರ್ಪಡಿಸಬೇಕು ಅಂತ, ಇದೇ ಮೂಲ ಉದ್ದೇಶ. ದಿಸ್ ಇಸ್ ನಾಗಮೋಹನ್ ದಾಸ್ ಒನ್ ಮ್ಯಾನ್ ಕಮಿಷನ್ ರಚನೆ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟರು ಸಹ ನಾಗಮೋಹನ್ ದಾಸ್ ವರದಿ ಮುಗಿದ ನಂತರ ಸುಮಾರು 4,64,954 ಜನ ವಲಯರು ಮಾದಿಗರು ಹೇಳ್ಕೊಂಡಿಲ್ಲ. ಅವ್ರು ಏಕೆ ಏನಿ ಅಂತಾನೆ ಉಳ್ಕೊಂಡ್ರು. ಆ ಉಳ್ಕೊಂಡಂತವರು ನಾಗಮೋಹನ್ ದಾಸ್ ಅವರ ಸಪರೇಟ್ ಬುಕ್ ಮಾಡಿ 1% ಕೊಟ್ಟಿದ್ದಾರೆ. ಸರಿತಲ್ಲ, ಯಾಕಂದ್ರೆ ಮೂಲ ಜಾತಿ ಗೊತ್ತಾದ್ಮೇಲೆ ಅವರ ಮಾದಿಗರಿಗೂ ವಲಯ ಬುಕ್ ಹಾಕ್ಬೋದಿತ್ತು. ಈ ಸರ್ಕಾರ ಏನ್ ಮಾಡಲಿಲ್ಲ, ಜನಸಂಖ್ಯೆ ಇವ್ರದ್ದು ಜಾಸ್ತಿ ಮಾಡಕ್ಕೋಸ್ಕರ ಎರಡನ್ನ ಅರ್ಧರ್ಧ ಮಾಡ್ಬಿಟ್ಟು ಅರ್ಧ ವಲಯ ಗುಂಪು ಹಾಕಿದ್ರು, ಅರ್ಧ ಮಾದಿಗರು ಗುಂಪು ಹಾಕಿದ್ರು. ಆ ಗುಂಪೇನಾಯ್ತು, ಈಗ ವಲಯ ಗುಂಪಿನಲ್ಲಿ ಮಾದಿಗರು ಇರ್ಬೋದು, ಮಾದಿಗ ಗುಂಪಿನಲ್ಲಿ ವಲಯಗಳು ಇರ್ಬೋದು. ಸೊ ಮಾದಿಗ ಗುಂಪಿನಲ್ಲಿ ವಲಯ ಇದ್ರೆ ಸೌಕರ್ಯಗಳು ಮಾದಿಗರಿಗೆ ದಕ್ಕುತ್ತಾ? ಅವ್ರು ಹೆಂಗ್ ಅಭಿವೃದ್ಧಿ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಾನೇನು ಹೇಳ್ತಿಲ್ಲ. ಭರಿಸ್ಬೇಕಿತ್ತು, ಸಪರೇಟ್ ಗುಂಪ ನಡಬೇಕಿತ್ತು. ಈ ತೀರ್ಮಾನ ಆಗತ್ತಂತ ಅದಕ್ಕೆ ನಾವು ಹೇಳಿದ್ವಿ 25/8/2025 ಸರ್ಕಾರ ಏನು ಅಂತಿಮ ಆದೇಶ ಇತ್ತು, ಅದು ಮಾದಿಗ ಸಮಾಜಕ್ಕೆ ಸರ್ಕಾರ ಬರೆದಂತ ಮರಣ ಶಾಸನ. ಇದು ಒಂದು ಭಾಗ. ಇಷ್ಟು ಆದ ನಂತರ ಸಹ ನಾವು ಏನ್ ಹೇಳಿದ್ವಿ ಮರಣ ಶಾಸನ ಅಂತ, ಇಲ್ಲ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿ ದೊಡ್ಡ ಒಂದು ಸಹಾಯ ಮಾಡಿದೆ ಪರಿಸ್ಥಿತಿ ಜಾತಿಗೆ ಅಂತ. ಅದೇ ನಮ್ಮ ಕುಕ್ರಳ್ಳಿನಲ್ಲಿನೇ ಇದ್ದಂತ ಒಬ್ಬ ವ್ಯಕ್ತಿ, ನಮಗೂ ಕೂಡ ಗೊತ್ತಿರೋರು, ಶ್ರೀಕಾಂತ್ ಅಂತ, ಬಡ್ಡಿ ಮೀಸಲಾತಿನಲ್ಲಿ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಮಾದಿಗರ ಗುಂಪಿಂದ ತಗೊಂಡ ಬಡ್ಡಿ ಮೀಸಲಾತಿ. ಇದನ್ನು ಕೂಡ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ನಾವು ಹೇಳಿದ್ವಿ ಮೈಸೂರಿನಲ್ಲಿ. ಅದು ಮೊದಲೇ ಯಾಕೆ ಮರಣ ಶಾಸನ ಅಂತ ಅಂದ್ರೆ ವಲಯ ಒಂದು ಮಾದಿಗರ ಗುಂಪಲ್ಲಿ ತಗೊಳ್ಳೋದಾದ್ರೆ ಈ ಒಳ ಮೀಸಲಾತಿನಲ್ಲಿ ಮಾಡಿದಂತ ಅನುಕೂಲ ಮಾದಿಗ ಸಮಾಜಕ್ಕೆ. ಹಾಗಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಈ ಬಡ ಶಕ್ತಿಹೀನ ಇನ್ನು 3 ಊಟ ಇಲ್ಲದಂತ ಸಮಾಜಕ್ಕೆ ಬರೆ ಮೇಲೆ ಬರೆ ಈ ಸರ್ಕಾರ ಎತ್ಕೊಂಡು ಬರ್ತಾನೆ. ಇದೆಲ್ಲ ದಾಖಲೆ ನಾನೇನು ಹೇಳ್ತಾನೆ ಯಾವ ಭಾವನಾತ್ಮಕವಾಗಿ ಹೇಳ್ತಾವ. ಇಷ್ಟಾದ್ಮೇಲೂ ಸಹ ಈಗ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಬರ್ತೀನಿ. ಈಗ ಹೊಸ ಸೆನ್ಸಸ್ 22ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಕಾಂಟ್ರಾಕ್ಟ್ ಬ್ಯಾಕ್ವರ್ಡ್ ಕಮಿಷನ್ ಇಂದ ತಿರುಗಾ ಸರ್ವೆ ಸ್ಟಾರ್ಟ್ ಆಗಿದೆ. ಏನು ಮಾದಿಗರು ಈ ರಾಜ್ಯದಲ್ಲಿ ನಂಬರ್ 1 ಅಂತ ಜನಸಂಖ್ಯೆಯಲ್ಲಿ 1 ಸಮೀಕ್ಷೆ 2 ಸಮೀಕ್ಷೆ 3 ಸಮೀಕ್ಷೆ ಆದರೂ ಸಹ ಆ ಜನಸಂಖ್ಯೆಯನ್ನು ಇಳಿಸಂತ ಏಕೈಕ ಉದ್ದೇಶದಲ್ಲಿ ನಿರಂತರವಾಗಿ ಈ ರಾಜ್ಯ ಸರ್ಕಾರ ದಾಳಿ ಮಾಡಿ ಅದೇನೋ ಗೊತ್ತಿಲ್ಲಪ್ಪ, ಧರ್ಮ ಇಟ್ಕೊಂಡು ನ್ಯಾಯ ಇಟ್ಕೊಂಡು ಕಾನೂನು ಇಟ್ಕೊಂಡು ಎಲ್ಲೂ ಜೋಡಣೆ ಹಾಕಿದ್ರು ಸಹ ದಬ್ಬಾಳಿಕೆ ಮೂಲಕ ಮಾದಿಗರನ್ನ ನಂಬರ್ 1 ಸ್ಥಾನದಲ್ಲಿ ಇಳಿಸೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಬಣ ಕೊಟ್ಕೊಂಡು ಬಹಳ ಸ್ಪಷ್ಟವಾಗಿ ಕಾಣ್ತಾರೆ. ಯಾಕೆ ಅಂತ ಅಂದ್ರೆ ಈ ಬ್ಯಾಕ್ವರ್ಡ್ ಕಮಿಷನ್ ಏನು ನಾನು ಹೇಳಿದೆ ನಿಮಗೆ ಸರ್ವೆ ಸ್ಟಾರ್ಟ್ ಆಗಿದೆ. ಈ ಕೊಳೆಗಾಲ ಭಾಗದಲ್ಲಿ ನನಗೆ ಗೊತ್ತಿರಂಗೆ, ಯಾಕಂದ್ರೆ ನಮ್ಮ ಅಪ್ಪನೂರು ಕೊಳೆಗಾಲ, ನಗರಪುರ ನಮ್ಮ ಅಪ್ಪನೂರು. ಸಾಕಷ್ಟು ಜನ ವಲಯ ಸಮಾಜದವರು ದೊಡ್ಡ ಮಟ್ಟದಲ್ಲಿ, ಒಂದು ಹಂತದಲ್ಲಿ ಮಾದಿಗ ಸಮಾಜದವರು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಅನ್ನೋದು ಸುದ್ದಿ ಕೇಳಿ ನಾವೆಲ್ಲ ಅದನ್ನ ಎಂಡೋರ್ಸ್ ಮಾಡ್ತೀವಿ ಅಂತ ಭಾವಿಸ್ತೀವಿ. ಇಲ್ಲಿ ನೋಡಿ, ಈ ನಿನ್ನೆ 22ನೇ ತಾರೀಕಿಂದ ಬ್ಯಾಕ್ವರ್ಡ್ ಕಮಿಷನ್ ಮಾಡ್ತಾ ಇದ್ದಂತಹ ಸಮೀಕ್ಷೆಯಲ್ಲಿ ಜಾತಿಗಳನ್ನ ಹೆಂಗೆ ಜೋಡಣೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿನ ಒಡೆದು 2 ಆಂಗಲ್. ನೀವು ನನಗೆ ಪ್ರಶ್ನೆ ಕೇಳ್ಬೋದು, ಈಗ ನಾನು ಹೇಳಿರ್ತೀನಿ, ಬರೀ ಮಾದಿಗರಿಗೆ ಬರೋದಾರ
ಕೊಲೆಯರಿಗೆ ಬರ್ದಿಲ್ವಾ, ಇನ್ನೊಬ್ರಿಗೆ ಬರ್ದಿಲ್ವಾ, ಮತ್ತೊಂದು ಬರ್ದಿಲ್ವಾ, ಬ್ರಾಹ್ಮಣಕ್ಕೆ ಬರ್ದಿಲ್ವಾ, ಒಬ್ಳಿಗೆ ಬರ್ದಿಲ್ವಾ ಅಂತ ಕೇಳ್ಬೋದು. ಆದ್ರೆ ಅವನ್ನೆಲ್ಲ ಚೆಕ್ ಮಾಡಿ ಕೇಳೋದ್ರ ಉತ್ತರ ಇರಲಿ ಅಂತ ಜೋಡಿಸ್ಕೊಂಡು ಬಂದಿರುತ್ತೆ ಸರ್ಕಾರ. ಡಿಫೆನ್ಸ್ ಮೆಕ್ಯಾನಿಸಮ್ ಉದ್ದೇಶಪೂರ್ವಕವಾಗಿ ಜೋಡಿಸ್ಕೊಂಡು ಹೋಗ್ತದೆ. ಇಲ್ಲಿ ಅಡ್ವೊಕೇಟ್ ಅಥವಾ ನೀವು ಕೋರ್ಟ್ ಹೋಗಿರೋ ಅನುಭವ ಇದ್ರೆ ನಿಮ್ಗೆ ಒಂದು ಪಾಯಿಂಟ್ ಬಹಳ ಸ್ಪಷ್ಟ ಆಗುತ್ತೆ. ಅದೇನಪ್ಪ ಅಂದ್ರೆ ಲೀಡಿಂಗ್ ಕ್ವಶನ್ ಕೇಳಂಗಿಲ್ಲ. ಲೀಡಿಂಗ್ ಕ್ವಶನ್ ಅಂದ್ರೆ ಏನು? ನಿಮ್ಮ ಹೆಸರು ರಮೇಶ್ ಅಲ್ಲನ್ರಿ ಅಂತ ಕೇಳಿದ್ರಿ. ನಿಮ್ಮ ಹೆಸರು ಏನು ಅಂತ ಕೇಳಿ. ಲೀಡಿಂಗ್ ಕ್ವಶನ್ ನಿಮ್ಮ ಹೆಸರು ರಮೇಶ್ ಅಲ್ಲನ್ರಿ ಅಂತ ಅಂದ್ರೆ ನಾನು ನಿಮ್ಮ ಹೆಸರು ರಮೇಶ ಅಂತ ಹೇಳು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೇಳೋದ ಅದಕ್ಕೆ ಲೀಡಿಂಗ್ ಕ್ವಶನ್ ಅಂತ. ಇಲ್ಲಿ ಹೆಂಗ್ ಕೇಳೋದ್ರ ಸಮೀಕ್ಷೆಯಲ್ಲಿ ಮಾದಿಗ ಕ್ರಿಶ್ಚಿಯನ್ ಅಂತ ಒಂದು ಕಾಲಮ್ ಜೋಡಿಸ್ತಾರೆ, ವಲಯ ಕ್ರಿಶ್ಚಿಯನ್ ಅಂತ ಜೋಡಿಸ್ತಾರೆ, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಜೋಡಿಸ್ತಾರೆ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಜೋಡಿಸ್ತಾರೆ, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಜೋಡಿಸ್ತಾರೆ. ಮಾತಿದ್ರೆ ಎಲ್ಲಾ ಕಡೆ ಎಚ್ ಸಿ ಮಾದೇವಪ್ಪನವರು ಸಿದ್ದರಾಮಯ್ಯ ನೋಡಿ ಇಲ್ಲೂ ಹಾಕ್ಸ್ತಾರೆ ಪತ್ರಕರ್ತರ ಸಂವಿಧಾನ ಆ ಪೀಠಿಗೆ ಬಿಡಿ ನಾವು ಮಾತಾಡಿ ಬಹಳ ಕಾಂಟ್ರವರ್ಸಿ ಆಗಿದೆ, ಅದಕ್ಕೆ ಹೋಗಲ್ಲ, ಈಗ ನೆನ್ಸಲ್ಲಿ ಬರ್ತಿರೋದಕ್ಕೆ. ನಿಮ್ ಸಂವಿಧಾನದಲ್ಲಿ ಪದ ಇದೆಯಾ ಮಾದಿಗ ಕ್ರಿಶ್ಚಿಯನ್ನು ವಲಯ ಕ್ರಿಶ್ಚಿಯನ್ನು ಅನ್ನೋ ಪದ ಇದೆಯಾ? ಅದು ಯಾವ್ದಾದ್ರು ಸರ್ಕಾರ ಅದನ್ನ ಗುರುತಿಸಿದೆಯಾ ಅದರ ಪದನ ಕಾನೂನು ಮಾನ್ಯತೆ ಪ್ರಕಾರಕ್ಕೆ? ಹೆಂಗೆ ಆಗ್ತೀರ ನೀವು? ಇದು ದೊಡ್ಡ ಮಟ್ಟದ ಶಕ್ತಿ ಅಂತ ಹಿಂದೂ ಸಮಾಜ ಚಿತ್ರ ಮಾಡಬೇಕು ಅಂತ ಈ ರಾಜ್ಯದಲ್ಲಿ. ಏನ್ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಯಿಂದ ಬರುತ್ತೆ ಇನ್ಸ್ಟ್ರಕ್ಷನ್ಸ್, ಆ ಇನ್ಸ್ಟ್ರಕ್ಷನ್ ಪೂರಕವಾಗಿ ಇತರ ಜಾತಿಗಳ ಪಕ್ಕ ಕ್ರಿಶ್ಚಿಯನ್ ಅಂತ ಹಂಗೆ ಜೋಡಿಸ್ಬೇಕು ಅಂತಾನೆ ಇಲ್ಲ. ಮುಸ್ಲಿಂ ಪಕ್ಕ ಸುನ್ನಿ ಹಿಂದೂ, ಶಿಯಾ ಹಿಂದೂ, ಇಲ್ಲ ಕ್ಯಾಥಲಿಕ್ ಹಿಂದೂ, ಇಲ್ಲ ಪ್ರೊಟೆಸ್ಟೆಂಟ್ಸ್ ಹಿಂದೂ. ಯಾಕೆ ಜೋಡಿಸಿಲ್ಲ ನೀವು? ಬರೀ ಹಿಂದೂ ಜಾತಿಗಳಿಗೆ ಯಾಕೆ ಜೋಡಿಸಿದ್ದೀರಾ? ನೀವು ಉಲ್ಟಾ ಜೋಡಿಸ್ಬೋದಿಲ್ಲ. ಪ್ರಶ್ನೆ ಕೇಳಬೇಕಾಗಿದ್ರೆ ನ್ಯೂಟ್ರಲ್ ಆಗಿ ನೀವು ಸರ್ವೆ ಮಾಡಬೇಕಾಗಿದ್ರೆ ಎಲ್ಲ ಧರ್ಮಕ್ಕೂ ಜೋಡಿಸ್ಬೇಕಿತ್ತು. ಯಾಕೆ ಹಿಂದೂ ಧರ್ಮಕ್ಕೆ ಜೋಡಿಸಿದ್ದೀರಾ? ಇಲ್ಲಿ ಎರಡು, ಒಂದು ಮಾದಿಗ ಸಮಾಜದ ನಂಬರ್ 1 ಅನ್ನಂತ ಕಿತ್ತಾಕಂಥದ್ದು ನಮ್ಮ ಆತಂಕ. ಕ್ರಿಶ್ಚಿಯನ್ಸ್ಗೆ ಅಂತ ತಳ್ಳಂಗಳು ಲೀಡಿಂಗ್ ಕ್ವಶನ್ ಕೇಳ್ಬಿಟ್ಟು ಅದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬಿಡ್ತಾರೆ. ನಾಳೆ ಸಮೀಕ್ಷೆನಲ್ಲಿ ಮಾದಿಗ ಸಮಾಜದಲ್ಲಿವೆ ಮಾದಿಗ ಕ್ರಿಶ್ಚಿಯನ್ ಅನ್ನೋರು ಒಂದೆರಡು ಲಕ್ಷ ಬಂದಿದೆ ಅಂತ ಒಂದು ಉದಾಹರಣೆ ತಗೊಳ್ಳಿ ನೀವು. ಆಟೋಮೆಟಿಕ್ ಒಳ್ಳೆಯದಂತ ನಾವು ನಂಬರ್ 1 ರಾಜ್ಯದಲ್ಲಿ. ಇದು ಬಹಳ ಸಂಚು. ಎರಡನೇ ಸಂಚು ದೊಡ್ಡ ಮಟ್ಟದ ಚಿತ್ರಣ ಹಿಂದೂ ಸಮಾಜ ನೋಡಿ ಅಂತ, ಅದು ಎರಡನೇ ಸಂಚು. ನಮ್ಮ ಕೆಲಸದಲ್ಲಿರೋದು ಇದು ನೋಡಿ. ಯಾವ ಧರ್ಮನೂ ಸಹ, ಎಷ್ಟು ಧರ್ಮ ಇದೆ? ಹಿಂದೂಯಿಸಂ, ಕ್ರಿಶ್ಚಿಯನ್, ಇಸ್ಲಾಂ ಇದೆ, ಜೈನಿಸಂ ಇದೆ, ಬುದ್ಧಿಸಂ ಇದೆ, ಜೂಡೋಯಿಸಂ ಅಂತ ಅಂದ್ರೆ ಜ್ಯೂಸು ಅಲ್ವಾ? ಇಷ್ಟು ಧರ್ಮಗಳಿವೆ. ಪಾರ್ಸಿ ಇದೆ, ಅದು ಇಷ್ಟು ಧರ್ಮಗಳಿದೆ. ಇಷ್ಟೆಲ್ಲ ಧರ್ಮಕ್ಕಿಂತ ಹಿಂದೂ ಧರ್ಮಕ್ಕಿಂತ ಜನರ ಪರವಾಗಿ ಚೇಂಜ್ ಆಗಿರೋಂಥ ಧರ್ಮ ಯಾವ್ದು ಇದೆಯಾ? ಚಾಲೆಂಜ್ ಮಾಡ್ತಿದ್ದಕ್ಕೆ ಬೇಕಾಗುವ ಒಂದು ಡಿಬೇಟ್ ಇರೋದನ್ನ, ಹಿಂದೂ ಧರ್ಮದಷ್ಟು ಅಕಾಮಡೇಟಿವ್ ಧರ್ಮ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಚೇಂಜಸ್ ನೋಡಿ ಹೆಂಗ್ ಹಾಕೊಂಡು ಬಂದಿದೆ ಅಂತ. ಕಾನ್ಸ್ಟಿಟ್ಯೂಷನ್ ಬಂದು 1951 ಜಾರಿ ಆದ ನಂತರದಿಂದ ನೀವು ಹಿಂದೆ ಇದ್ದಂತ ಹಿಂದೂ ಧರ್ಮದ ಏನಿತ್ತು, ಪರಿಶಿಷ್ಟ ಜಾತಿ ಮೇಲೆ ದೌರ್ಜನ್ಯ ಇತ್ತು, ಅಟ್ರಾಸಿಟೀಸ್ ಆಕ್ಟ್ ಬಂತು, ಸತಿ ಏನ್ಬಿಟ್ಟು ಕಂಟಿನ್ಯೂ ಜೊತೆ ಸುತ್ತಿದ್ರು, ಬ್ಯಾನ್ ಆಯ್ತು, ದೇವದಾಸಿ ಅಂತ ಬಡ ಸಮಾಜದವರು ದೊಡ್ಡ ಮಗಳನ್ನ ಬ್ಯಾನ್ ಆಯ್ತು. ಇವೆಲ್ಲ ಧಾರ್ಮಿಕ ಆಚರಣೆ ಅಲ್ವಾ? ಬ್ಯಾನ್ ಆಗಿಲ್ವಾ? ಚೇಂಜ್ ಆಗಿಲ್ವಾ? ಅಂಬೇಡ್ಕರ್ ಕಾಲದಲ್ಲಿ ನೆರಳನ್ನ ಮುಗಿಸ್ಕೋಬಾರ್ದು ಅಂತ ಇದ್ರು. ಅವ್ರು ಹೋಗಿ ಜಾಗಕ್ಕೆ ತಾವೆಲ್ಲ ನೋಡಿದ್ರೆ ಅನ್ಕೋತೀರಿ, ಅದನ್ನ ಮಹಾನಾಯಕನ್ನ ಹಿಂದೆ ಪಕ್ಕ ಕಟ್ಕೊಂಡು ಮುಂದೆ ಒಂದು ಅಡ್ಡ ಕಟ್ಕೊಂಡು ಉಗಿಯಕ್ಕೆ ಹಂಗಿದೆಯಾ? ದೇವಸ್ಥಾನಕ್ಕೆ ಒಳಗಡೆ ಹೋಗಕ್ಕಾಗಲ್ಲ. ಈ ಚೇಂಜಸ್ ಬೇರೆ ಧರ್ಮದಲ್ಲಿ ಹೇಳಿ ನೋಡೋಣ. ಯಾವ ಧರ್ಮದಲ್ಲಿ ಆಗಿದೆಯಾ? ಇಸ್ಲಾಂ ಧರ್ಮದಲ್ಲಿ ಆಗಿದೆಯಾ?
ಕ್ರಿಶ್ಚಿಯಾನಿಟಿ ಧರ್ಮದಲ್ಲಿ ಇದೇ ತಿರುಗಿ ಆಗಿದೆಯಾ? ವಲಯ ಸಮಾಜದವರು ಬಳಸ್ಕೋತಾ ಇದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ ಸ್ವಾಮೀಜಿಯವರು, ಹಿರಿಯ ನಾಯಕರುಗಳೆಲ್ಲ. ಧರ್ಮ ನಾವು ಬುದ್ಧಿಸಮ್ ಅಂತ ಬರ್ಸ್ಕೋಬೇಕು, ಜಾತಿ ಪರಿಸ್ಥಿತಿ ಗ್ರೂಪ್ ಅನ್ನು ಪರಿಸ್ಥಿತಿ ಜಾತಿ ಅಂದ್ರೆ ಏಕೆ ಅಧಿಕರಣ ಬರ್ಸ್ತೀವಿ, ಜಾತಿ ವಲಯ ಬರ್ಸ್ಕೊಳ್ಳೋದು ಅವ್ರ ಸ್ವಾತಂತ್ರ್ಯ. ನಾವು ಅದಕ್ಕೆ ನಮ್ದೇನ್ ತಕರಾರಿಲ್ಲ. ಹೇಳಿ ಮತ್ತೆ ಆದಿ ಅಂತ ಭರಿಸಬೇಡಿ ಅಂತಿದ್ರು ಕೂಡ ಅವರು 4,74,000 ಭರಿಸಿದ್ರು. ಅದಕ್ಕೆ ನಮ್ಮ ಒತ್ತಾಯ ಕರ್ನಾಟಕ ಸಾಮಾಜಿಕ ನ್ಯಾಯ ಪರ ವೇದಿಕೆಯಿಂದ ಯಾರು 1,15,64,000 ಜನ ಏನು ನೀವು ಕೃಷಿದಿರೋ ಅವರಿಗೆ ಮೂಲ ಜಾತಿ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ AKAD ಮತ್ತು ಆದಿ ಆಂಧ್ರ ಏನಿದೆ ಅವರು ಕೂಡ ಮುಂದೊಂದಿನ ಅವರು ಯಾವುದೇ ರಿಕ್ರೂಟ್ಮೆಂಟ್ಗಳಿಗೆ ಅವರು ನೇಮಕಾತಿ ಯಾವುದೇ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತಂದ್ರೆ ಅವರು ಮೂಲ ಜಾತಿಯನ್ನ ನಮೂಸೆ ಅವರು ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ವೇದಿಕೆಯಿಂದ ಒತ್ತಾಯ ಮಾಡ್ತಾರೆ. ಅದಕ್ಕೊಂದು ಆಡ್ ಆನ್, ಮೂಲ ಜಾತಿ ಗೊತ್ತಿಲ್ಲ ಅಂತ ಅಂದ್ರೆ ನಾ ಅಟ್ಲೀಸ್ಟ್ ಮಾದಿಗ ಗುಂಪು ತಗೋತಾ ಇದ್ದೀನಿ, ನಾನು ಮಾದಿಗ ಅಲ್ಲ, ಮಾದಿಗ ಅಂತ ಗೊತ್ತಾದ್ರೆ ನನ್ನ ಕೆಲಸ ತಗೋಬಹುದು ಅಂತ ಒಂದು ಅಫಿಡವಿಟ್ ಆಗ್ತದೆ.